ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನನ್ನ ಯೂಟ್ಯೂಬ್ ಚಾನಲ್ PR ಚಾನಲ್‌ಗೆ ಆತ್ಮೀಯ ಸ್ವಾಗತ. ಇವತ್ತು ಮತ್ತೊಂದು ವಿಶೇಷ. ಅಣ್ಣವರ 3ನೇ ವಿಶೇಷ ಇವತ್ತು ನಾನು ತಗೊಂಡ್ಬಂದಿದ್ದೀನಿ. ಇದು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯ. ಕನ್ನಡಿಗರಲ್ಲಿ ಅಣ್ಣವರ ಅಭಿಮಾನಿಗಳು ಮಾತ್ರ ಇದನ್ನ ಭಾರಿ ಹೆಮ್ಮೆ ಪಡುವಂತ ವಿಷಯ. ನಾವು ಅಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿತೀವಿ. ಏನಕ್ಕೆ? ಈ ನಾಡಿನ ಪ್ರತಿನಿಧಿಯಾಗಿ. ಅಂದ್ರೆ ಈ ನಾಡು ಒಂದು ಮನೆ ಇದ್ದಂಗೆ. ಆ ಮನೆಯಲ್ಲಿ ಹೇಗಿರ್ಬೇಕು? ನಾವು ಮಾಡುವ ಚಿತ್ರಗಳು ಈ ನಾಡಿನ ಜನತೆ ಪ್ರತಿಯೊಬ್ಬರು ನೋಡಬೇಕು. ಒಂದು ಚಿಕ್ಕ ಮಗುವಿಂದ ಹಿಡಿದು 100ನೇ ವರ್ಷದ ಮುದುಕನವರೆಗೂ ಸಹ ಆ ಚಿತ್ರಗಳನ್ನು ನೋಡಬೇಕು. ನಾವು ಹೇಗ್ ನಡ್ಕೊಂತೀವಿ ಹಾಗೆ ನಮ್ಮ ಅಭಿಮಾನಿಗಳು ನಡ್ಕೊಂತಾರೆ. ಮತ್ತೆ ನಾವು ಹೇಗಿರ್ತೀವಿ ನನ್ನ ಅಭಿಮಾನಿಗಳು ಹಾಗೆ ಇರ್ತಾರೆ ಅಂತ ಅಣ್ಣವರು ತಿಳ್ಕೊಂಡ್ರು. ಹಾಗೆ ಅವ್ರು ಇದ್ರು, ಬದುಕಿದ್ರು. ಅದಕ್ಕೆ ನಾವು ಅವ್ರನ್ನ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿತೀವಿ. ಹಾಗೆ ತಮ್ಮ ಚಿತ್ರಗಳು ಸಹ ಈ ನಾಡಿನ ಕೊಡುಗೆ ಆಗ್ಬೇಕು. ತಮ್ಮ ಪ್ರತಿಯೊಂದು ಚಿತ್ರಗಳಲ್ಲೂ ಸಹ ಈ ನಾಡಿನ ಸಂಸ್ಕೃತಿ ಬಗ್ಗೆ, ಈ ನಾಡಿನ ಒಂದು ವೈವಿಧ್ಯ ಬಗ್ಗೆ ಅಣ್ಣವರು ಹೇಳ್ತಾ ಬಂದ್ರು. ಈ ನಾಡು, ಕನ್ನಡ ನಾಡು 2000 ವರ್ಷಗಳ ಇತಿಹಾಸ ಇದೆ. ಈ 2000 ವರ್ಷಗಳ ಇತಿಹಾಸ ಇರೋ ಇಂಥ ನಾಡಲ್ಲಿ ಒಬ್ಬ ವ್ಯಕ್ತಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ತಗೊಬೇಕಂದ್ರೆ ಆ ವ್ಯಕ್ತಿ ಹೇಗಿರ್ಬೇಕಂತ ಯೋಚನೆ ಮಾಡಿ. ತನ್ನ 206 ಚಿತ್ರಗಳು ಅಣ್ಣವ್ರು ನಟಿಸಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ತಾನು ನಟಿಸಿದ 206 ಚಿತ್ರಗಳಿಗೂ ಸಹ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಆಯೋಜಿಸಿರುವಂತ ಸೆನ್ಸಾರ್ ಮಂಡಳಿ ಅಂತ ಒಂದಿರುತ್ತೆ. ಯಾವುದೇ ಒಂದು ಚಿತ್ರ ಬಿಡುಗಡೆಯ ಮುನ್ನ ಸೆನ್ಸಾರ್ ಮಂಡಳಿಗೆ ಆ ಚಿತ್ರ ಹೋಗುತ್ತೆ. ಸರ್ಕಾರಿ ಅಧಿಕಾರಿಗಳು ಹಾಗೂ ಹಿರಿಯರೆಲ್ಲ ಕೂತ್ಕೊಂಡು ಆ ಚಿತ್ರವನ್ನ ಫಸ್ಟ್ ನೋಡ್ತಾರೆ. ನೋಡ್ಬಿಟ್ಟು ಇದು ಜನತೆಗೆ ನೋಡುವಂತ ಚಿತ್ರನ, ಇದರಲ್ಲಿ ಯಾವ ತರ ಅಂಶಗಳಿದೆ ಅಂತ ಆ ಮಂಡಳಿ ನಿರ್ಧಾರ ಮಾಡುತ್ತೆ. 18 ವರ್ಷದ ಒಳಗಿರೋ ವ್ಯಕ್ತಿಗಳಿಗೆ ನೋಡುವಂತ ಚಿತ್ರ ಒಂದು ಪ್ರಮಾಣ ಪತ್ರ ನೀಡ್ತಾರೆ. 18 ವರ್ಷದ ಮೇಲ್ಪತ್ರ ನೋಡುವವರಿಗೆ ಒಂದು ಪ್ರಮಾಣ ಪತ್ರ ನೀಡ್ತಾರೆ. ಮತ್ತೆ ಪೂರ್ತಿ 18ರಿಂದ 1ನೇ ವರ್ಷದಿಂದ ಹಿಡಿದು 100ನೇ ವರ್ಷದ ವ್ಯಕ್ತಿಗಳವರೆಗೂ ನೋಡುವಂತ ಚಿತ್ರಗಳಿಗೆ ಒಂದು ಪ್ರಮಾಣ ಪತ್ರ ನೀಡ್ತಾರೆ. 1ನೇ ವರ್ಷದಿಂದ 100ನೇ ವರ್ಷದವರೆಗೂ ಯಾರು ಬೇಕಾದ್ರೂ ಮನೆ ಮಂದಿ ಎಲ್ಲರೂ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡುವಂತ ಚಿತ್ರಗಳಿಗೆ ಯು ಅನ್ನೋ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಅಂದ್ರೆ ಇದರಲ್ಲಿ ಯಾವುದೇ ತರದ ಅಶ್ಲೀಲತೆ ಪದಗಳಿಲ್ಲ, ಯಾವುದೇ ತರದಂತ ಈ ಕೆಟ್ಟ ದೃಶ್ಯಗಳಿಲ್ಲ. ಎಲ್ಲರೂ ಕೂತ್ಕೊಂಡು, ಮನೆ ಮಂದಿ ಎಲ್ಲ ಕೂತ್ಕೊಂಡು ನಕ್ಕು ನಲಿದು ನೋಡುವಂತ ಚಿತ್ರಗಳಿಗೆ ಯು ಅನ್ನೋ ಪ್ರಮಾಣ ಪತ್ರನ ಸೆನ್ಸಾರ್ ಮಂಡಳಿಯವರು ನೀಡ್ತಾರೆ. ಇದರಲ್ಲಿ ಯಾವುದೇ ತರದ ಕೆಟ್ಟದಿಲ್ಲ ಅನ್ನೋದನ್ನ ಮನಗಂಡು ಅದನ್ನ ಕೊಡ್ತಾರೆ. ಮತ್ತೆ ಎ ಅಂತ ಬರುತ್ತೆ. ಎ ಬಂದ್ರೆ ಇದರಲ್ಲಿ ತುಂಬಾ ಅಶ್ಲೀಲತೆಗಳಿದೆ, ಮಚ್ಚು ಕೊಚ್ಚುಗಳಿದೆ, ರಕ್ತಗಳಿದೆ, ಇದು ರಕ್ತಗಳಿಂದ ತುಂಬಿದೆ, ಈ ಚಿತ್ರದಲ್ಲಿ ಮಕ್ಕಳು ನೋಡಕ್ಕಾಗಲ್ಲ, ಭಯ ಪಡ್ತಾರೆ ಅನ್ನೋ ಇದಕ್ಕೋಸ್ಕರ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಯು ಅಂಡ್ ಎ ಎರಡು ಬರುತ್ತೆ. ಎರಡು ಬಂದ್ರೆ ಏನಂದ್ರೆ ಸ್ವಲ್ಪ ಇದರಲ್ಲಿ ಕೆಟ್ಟದಿದೆ, ಇದನ್ನ ಅಷ್ಟಾಗಿ ನೋಡ್ಬೇಡಿ ಅನ್ನೋ ಒಂದು ತರದಲ್ಲಿ ಬರುತ್ತೆ. ತಮಿಳಿನ MGR ಅವರ ಚಿತ್ರಗಳಿಗೆ ಸುಮಾರು ಒಂದು 18 ಏನೋ ಬಂದಂಗಿದೆ. ನಾನು ಸರ್ಚ್ ಮಾಡಿದ ಪ್ರಕಾರ. ನಾನು ತಮಿಳಿನ ಕೆಲವು ತಮಿಳುನಾಡಲ್ಲಿರೋ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದಾಗ 18 ಪಿಕ್ಚರ್ಗೇನೋ ಬಂದಂಗಿದೆ. ಅದೇ ತರ ತೆಲುಗಲ್ಲಿ NTR ಅವ್ರ ಪಿಕ್ಚರ್ಗೆ 11 ಪಿಕ್ಚರ್ಗಳು ಬಂದಿದೆ. ಮತ್ತೆ ಶಿವಾಜಿ ಗಣೇಶ್ ಅವ್ರ ಪಿಕ್ಚರ್ಗೂ 13 ಪಿಕ್ಚರ್ಗೆ ಯು ಅಂಡ್ ಎ ಎರಡು ಸರ್ಟಿಫಿಕೇಟ್ ಬಂದಿದೆ. ಅಂದ್ರೆ ಇದರಲ್ಲಿ ಸ್ವಲ್ಪ ಅಶ್ಲೀಲತೆ ಪದಗಳು, ಅಶ್ಲೀಲತೆ ದೃಶ್ಯಗಳು ಹಾಗೂ ಈ ರಕ್ತ ತೋರಿಸುವಂತ ದೃಶ್ಯಗಳಿದೆ ಅಂತ ಯು ಅಂಡ್ ಎ ಎರಡೂ ಸಹ ಈ MGR ಅವರು ಮತ್ತು ಶಿವಾಜಿ ಗಣೇಶನ್ ಅವರು ಹಾಗೂ NTR ಅವರು ಪಿಕ್ಚರ್ಗಳು ಕೊಟ್ಟಿದ್ದಾರೆ. ಹಿಂದಿಯ ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್, ರಾಜ್ ಕಪೂರ್ ಇವರು ಚಿತ್ರಗಳಿಗೂ ಸಹ ಯು ಅಂಡ್ ಎ ಸರ್ಟಿಫಿಕೇಟ್ ಬಂದಿದೆ. ಆದ್ರೆ
1ನೇ ವರ್ಷದ ಮಗುವಿಂದ ಹಿಡಿದು 100ನೇ ವರ್ಷದ ಮುದುಕನವರೆಗೂ ಯಾವುದೇ ಸಂಕೋಚ ಇಲ್ಲದೆ ಮನೆಯ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಯು ಸರ್ಟಿಫಿಕೇಟ್ ನ ನಮ್ಮ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು. ಅದು ನಮ್ಮ ಪ್ರೀತಿಯ ಆರಾಧ್ಯ ದೈವ ಅಣ್ಣೋರ್ ಅವರಿಗೆ. ಅವರ 206 ಚಿತ್ರಗಳು ಅಂದ್ರೆ ಬೇಡರ ಕಣ್ಣಪ್ಪನಿಂದ ಹಿಡಿದು ಶಬ್ದವೇದಿಯವರೆಗೂ 206 ಚಿತ್ರಗಳು ನಟಿಸಿದ್ರು. ಅದರಲ್ಲಿ 2 ಪಿಕ್ಚರ್ ಎಕ್ಸ್ಟ್ರಾ ಬರುತ್ತೆ, 208 ಆಗುತ್ತೆ. 208 ಯಾವುದು ಅಂದ್ರೆ ಒಂದು ನಾಡಿನ ಭಾಗ್ಯ ಅಂತ, ಅದರಲ್ಲಿ ಲಾಸ್ಟ್ ಅಲ್ಲಿ ಅಣ್ಣವರು ಅತಿಥಿ ನಟನಾಗಿ ಬರ್ತಾರೆ. ಮತ್ತೆ ಅದಾದ್ಮೇಲೆ ಗಂಧದ ಗುಡಿ ಭಾಗ 2, ಅದರಲ್ಲಿ ಲಾಸ್ಟ್ ಅಲ್ಲಿ ಅಣ್ಣವರು ಅತಿಥಿ ನಟನಾಗಿ ಬರ್ತಾರೆ. ಅದೆರಡು ಚಿತ್ರ ಸೇರಿ 208 ಚಿತ್ರಗಳು. ಟೋಟಲ್ ಆಗಿ 208 ಚಿತ್ರಗಳಲ್ಲೂ ಬರೀ ಅಣ್ಣವರು ನಟಿಸಿದ ಚಿತ್ರಗಳಿಗೆ ಯು ಪ್ರಮಾಣ ಪತ್ರ ಮಾತ್ರ ಬಂದಿದೆ. ಅಂದ್ರೆ ಯು ಪ್ರಮಾಣ ಪತ್ರ ಇಡೀ ಮನೆ ಮಂದಿ ಎಲ್ಲ ಕೂತ್ಕೊಂಡು ನಕ್ಕು ನಲಿದು ಸಂತೋಷವಾಗಿ ಒಂದು ಚಿತ್ರ ನೋಡ್ಬೇಕಂದ್ರೆ ಯು ಸರ್ಟಿಫಿಕೇಟ್. ಆದ್ರೆ ಯು ಸರ್ಟಿಫಿಕೇಟ್ ಬಂದಿರೋದು ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ನಟಂಗೆ, ಅದು ಅಣ್ಣವ್ರ ಚಿತ್ರಗಳಿಗೆ ಮಾತ್ರ. ಅಣ್ಣವರ 206+2 ಅತಿಥಿ ನಟನಾಗಿ 208 ಚಿತ್ರಗಳಿಗೂ ಸಹ ಯು ಪ್ರಮಾಣ ಪತ್ರ ಪಡೆದ ಏಕೈಕ ನಟ ನಮ್ಮ ಅಣ್ಣವರು. ಲೆಕ್ಕ ಹಾಕೊಳ್ಳಿ, ಅಣ್ಣವರು ಬರೀ ನಾಡಿಗೆ ಏನ್ ಕೊಟ್ರು ಅಂತ ಕೇಳ್ತಾರೆ. ಇದು ಸಾಕ್ಷಿ ಅಲ್ವೇ? ತನ್ನ ಚಿತ್ರಗಳಲ್ಲಿ ಒಳ್ಳೆಯದನ್ನೇ ತೋರಿಸೋದೇ ಒಂದು ಸಾಧನೆ ಅಲ್ವಾ? ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ಮಾಡಲಾಗದ ಸಾಧನೆ ಅಣ್ಣವ್ರದ್ದು. 206 ಚಿತ್ರಗಳಿಗೂ ಸಹ ಯು ಸರ್ಟಿಫಿಕೇಟ್ ಪಡೆದ ಏಕೈಕ ನಟ. ಇದಕ್ಕೆ ಅಣ್ಣವ್ರೊಬ್ಬರೇ ದಾಖಲೆ. ಯಾರ ಕೇಳು ಮಾಡಕ್ಕಾಗಿಲ್ಲ, ಯಾರು ಮಾಡೋದೂ ಇಲ್ಲ ಬಿಡಿ. ತನ್ನ 200 ಚಿತ್ರಗಳಿಗೂ ಯು ಸರ್ಟಿಫಿಕೇಟ್ ತಗೊಳ್ಳೋಷ್ಟು ತಾಕತ್ತು ದಮ್ಮು ಅಣ್ಣವ್ರು ಬಿಟ್ರೆ ಇನ್ಯಾರಿಗೂ ಇಲ್ಲ.